ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಾ ಇದೆ ಗ್ಯಾಸ್ ಟ್ರಬಲ್. ಒಂದೊಂದೇ ಹೋಟೆಲ್ಗಳು ಕ್ಲೋಸ್. ಮದುವೆ ಸಮಾರಂಭಕ್ಕೆ ಕಲ್ಯಾಣ ಮಂಟಪದಲ್ಲಿ ಬ್ರೇಕ್. ಹಣ ಕೊಟ್ಟರೂ ಸಿಗ್ತಿಲ್ಲ ಕಮರ್ಷಿಯಲ್ ಸಿಲಿಂಡರ್. ಗೃಹ ಉಪಯೋಗಿ ಸಿಲಿಂಡರ್ಗೆ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಸದನದಲ್ಲಿ ಆಹಾರ ಸಚಿವರಿಂದ ಸ್ಪಷ್ಟನೆ. ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಇದೆ ಎಂದರು ಕೆಎಚ್ ಮುನಿಯಪ್ಪ. ಬೆಂಗಳೂರಿನ ಹೋಟೆಲ್ ಮಾಲೀಕರಿಂದ ಪ್ರತಿಭಟನೆ. ಎಲ್ಪಿಜಿ ಬಿಕ್ಕಟ್ಟು ನಿಲ್ಲಿಸಿ, ಹೋಟೆಲ್ ಉದ್ಯಮ ಉಳಿಸಿ ಅಂತ ಘೋಷಣೆ. ಪೋಸ್ಟರ್ಗಳು ಹಿಡಿದು ಹೋಟೆಲ್ ಸಿಬ್ಬಂದಿ ಆಕ್ರೋಶ. ಇರಾನ್ ಇಸ್ರೇಲ್ ಯುದ್ಧದಿಂದ ಜಾಗತಿಕ ಇಂಧನ ಮಾರುಕಟ್ಟೆಯಲ್ಲಿ ವ್ಯತ್ಯಯ. ಭಾರತ ಶೇಕಡ 62% ಎಲ್ಪಿಜಿ ಆಮದು ಮಾಡಿಕೊಳ್ತಾ ಇರುವ ಹರ್ಮುಜ್ ಜಲಸಂಧಿ ಬಂದ್ನಿಂದಾಗಿ ಎಫೆಕ್ಟ್. ಮತ್ತಷ್ಟು ದಿನ ಮುಂದುವರಿಯುವಂತಹ ಸಾಧ್ಯತೆ. ತೈಲದಲ್ಲಿ ತಳಮಳ. ಎಲ್ಪಿಜಿ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಜವಾಬ್ದಾರಿಯಿಂದ ನುಣುಚಿಕೊಳ್ತಾ ಇದೆ. ರಷ್ಯಾದಿಂದ ತೈಲ ಆಮದಿಗೆ ಅಮೆರಿಕ ಅನುಮತಿ ಪಡೆಯಲು ಕಾರಣ ಏನು? ಕುಣಿಗಲ್ ಶಾಸಕ ಎಚ್.ಡಿ. ರಂಗನಾಥ್ ಪ್ರಶ್ನೆ. ಕೇಂದ್ರ ವಿದೇಶಾಂಗ ನೀತಿ ವಿಫಲ ಅಂತ ಆಕ್ರೋಶ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.